ಕಲಬುರಗಿ ಜಿಲ್ಲೆಯ ಕಮಲಾಪುರ ಗ್ರಾಮದಲ್ಲಿದ್ದೇವೆ. ಇವತ್ತು ನಾವು ಕಮಲಾಪುರ ಅಲ್ಲದೆ ಇಡೀ ಕರ್ನಾಟಕಕ್ಕೆ ಒಂದು ವಿಶೇಷವಾದ ಹಣ್ಣನ್ನು ಪರಿಚಯ ಮಾಡಿರುವಂತಹ ಕಮಲಾಪುರ, ಅದೇ ಕೆಂಪು ಬಾಳೆ ಅಂತ ಕರೀತಾರೆ. ಈ ಕೆಂಪು ಬಾಳೆ ಇಲ್ಲಿ ಹೇಗೆ ಬಂತು, ಇದರ ವಿಶೇಷತೆ ಏನು, ಇದರ ಔಷಧೀಯ ಗುಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸರ್, ಖಂಡಿತವಾಗಿ ಇದು ಕೆಂಪು ಬಾಳೆಯನ್ನು ನಾವು ಭಾರತ ದೇಶದಲ್ಲಿ ಬೆಳಿತೀವಿ, ಕೇರಳ ಮತ್ತು ತಮಿಳುನಾಡು. ಆದರೆ ಕರ್ನಾಟಕದಲ್ಲಿ ಮಾತ್ರ ಕಮಲಾಪುರ ಮಾತ್ರ ಸಿಗುತ್ತೆ. ಇದರ ಹಿನ್ನೆಲೆ ಏನಂದರೆ, ಸುಮಾರು 150 ವರ್ಷಗಳ ಹಿಂದೆ ನಿಜಾಮ್ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಆರೋಗ್ಯ ಸಮಸ್ಯೆ ಆದಾಗ ಅವ್ರಿಗೆ ಬಾಳೆಹಣ್ಣಲ್ಲಿ ಒಂದು ಔಷಧಿ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಇವು ಬಾಳೆಹಣ್ಣನ್ನು ಚೆನ್ನೈಯಿಂದ ಮದ್ರಾಸಿಂದ ತರಿಸುವಂಥ ಪರಿಸ್ಥಿತಿ. ಅವಾಗ ಇಲ್ಲಿ ನಿಜಾಮರ ಆಳ್ವಿಕೆ ಇದ್ದಿದ್ದರಿಂದ ಎಲ್ಲಿ ಬಾಳೆಹಣ್ಣೆ ಸಿಗ್ತದ ಅಂಥೇಳಿ ಅದಕ್ಕೊಂದು ಸರ್ವೆ ಮಾಡಿದಾಗ ಅದು ಸಿಕ್ಕಿದ್ದು ಕಮಲಾಪುರದಲ್ಲಿ ಮಾತ್ರ ಇದು ಬೆಳೆಯಲು ಸಾಧ್ಯ ಅಂತ ಹೇಳಿದಾಗ ಅದು ಔಷಧಿ ರೂಪದಲ್ಲಿ ಬಳಸ್ತೀವಿ. ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಬೆಲೆ ಉಳ್ಳಂಥದ್ದು, ನೀವು ಆರೋಗ್ಯಕ್ಕೋಸ್ಕರ. ಇದರ ವಿಶೇಷತೆ ಏನಂದರೆ, ಇದು ಯಾಕೆ ತಿನ್ನಬೇಕು ಅಂತ ಕೇಳಿದಾಗ ಇದರಲ್ಲಿ ವಿಟಮಿನ್ B6, B12, ವಿಟಮಿನ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಎಷ್ಟು ಅದ್ಭುತವಾದ ಹಣ್ಣು ಅಂದರೆ ನಮ್ಮ ದೇಹಕ್ಕೆ ಏನು ಬೇಕು ಇದು ಒಂದು ಹಣ್ಣು ತಿಂದರೆ ಸಾಕು. ಬೇರೆ ಬಾಳೆಹಣ್ಣು ನೀವು ಅರ್ಧ ಡಜನ್ ತಿನ್ನಬೇಕು, ಇದು ಒಂದು ಬಾಳೆಹಣ್ಣು ತಿಂದರೆ ಅಷ್ಟು ಸಮ ಅಂತ, ಅಷ್ಟು ಶಕ್ತಿಯುತವಾದಂಥದ್ದು ಇದು ಬಾಳೆಹಣ್ಣು. ಇದು ಇನ್ನೂ ಎರಡನೇದು ವಿಷಯ ಏನಂದರೆ, ಮೊದಲು ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಮ್ಮ ತಿನ್ನಿಸಿದ್ದು ನೆನಪಿದೆ. ನಮ್ಮ ಅಜ್ಜಿ ಏನು ಹೇಳ್ತಿದ್ರು ಅಂದರೆ, ಬಾಣಂತರಿಗೆ ಅದು ಹಣ್ಣು ಕೊಡ್ತಿದ್ರಂದರೆ ಪೌಷ್ಟಿಕ ಆಹಾರ ಶಕ್ತಿ ಬರಲಿಕ್ಕೆ ಅಂತೇಳಿ. ಯಾಕಂದರೆ ಈ ಎಲ್ಲ ನಿಮ್ಮ ಹಾರ್ಟು, ಬ್ಲಡ್ ರಿಲೇಟೆಡು, ಡಯಾಬಿಟೀಸು, ಹೆಲ್ತಿಗೆ ಈ ಎಲ್ಲ ವಿಟಮಿನ್ ಇರೋ ದೇವರು ಕೊಟ್ಟಂಥ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು, ಇದು ಕೇವಲ ಕಮಲಾಪುರದಲ್ಲಿ ಸಿಗ್ತದೆ. ಇದು ಭಾಳ ವಿಶೇಷವಾದ ಇಂಥ ಬಾಳೆಹಣ್ಣನ್ನು, ಇಂಥ ವಿಶೇಷವನ್ನು ಕರ್ನಾಟಕದಲ್ಲಿ ಹೊಂದಿರುವಂಥ ಕಮಲಾಪುರಗೆ ನೀವೆಲ್ಲರೂ ಬನ್ನಿ. ಈ ಒಂದು ಬಾಳೆಹಣ್ಣನ್ನು ತಿನ್ನೋದ್ರ ಮೂಲಕ ರೋಗ ಮುಕ್ತರಾಗಿರಿ.